ಉಡುಗೊರೆ ಏನ್ ಬೇಡ, ಕಾಶಿ ಯಾತ್ರೆನೂ ಬೇಡ. ಜಸ್ಟ್ ನನ್ನ ಕಾಲ್ ತೊಳೆದು ಆ ನೀರನ್ನ ನಿನ್ ತಲೆ ಮೇಲೆ ಹಾಕೊಂಡು ಒಳಗ್ ಬಾ. ಅಣ್ಣ, ಇವಾಗ ಅದೆಲ್ಲ ಅಗತ್ಯನಾ? ಅಗತ್ಯನೇ. ತಂಗಿ ಮದ್ವೆ ಮಾಡ್ಬೇಕು ಅಂದ್ರೆ ಅಣ್ಣಂಗೆ ಎಷ್ಟು ನೋವಾಗುತ್ತೋ ಅವನಿಗೆ ಗೊತ್ತಾಗ್ಬೇಕಲ್ವಾ? ಇವಳೇನು ಒಳ್ಳೆ ಗೂಬೆ ತರ ಕಣ್ಬಿಟ್ಕೊಂಡು ಹಾಗೆ ನೋಡ್ತಾ ಇದ್ದಾಳೆ. ಅಣ್ಣನ್ ಹೇಗ್ ಸೇವ್ ಮಾಡ್ಬೇಕು ಅಂತ ನೋಡ್ತಾ ಇದ್ದಾಳ. ಇಷ್ಟೆಲ್ಲ ಪ್ಲಾನ್ ಮಾಡಿದ್ಮೇಲೆ ಸೇವ್ ಹೇಗ್ ಮಾಡಕ್ಕಾಗುತ್ತೆ? ಏನು ನಿನ್ನ ಬಾಮೈದ ಅಂತ ಒಪ್ಕೋಬೇಕು ಅಂದ್ರೆ ನಾನು ಹೇಳಿದ್ ಮಾಡ್ಬೇಕು. ಮಾಡ್ತೀಯಾ? ಮಾಡ್ತಾನೆ. ನೀವ್ ಕೇಳಿದ್ ಎಲ್ಲದನ್ನು ನಮ್ಮಣ್ಣ ಮಾಡ್ತಾನೆ. ನಿಮಗ್ ವರದಕ್ಷಿಣೆನೂ ಕೊಡ್ತಾನೆ. ಪ್ರೈವೇಟ್ ಜೆಟ್ ಅಲ್ಲಿ ರಿಯಲ್ ಆಗಿ ಕಾಶಿ ಕರ್ಕೊಂಡ್ ಹೋಗಿ ಕರ್ಕೊಂಡ್ ಬರ್ತಾನೆ. ನಿಮ್ ಕಾಲ್ ತೊಳೆದು ಕನ್ಯಾದಾನನೂ ಮಾಡ್ತಾನೆ. ಅಭಿನ ಅನವಶ್ಯಕವಾಗಿ ಸಿಕ್ಕಾಕ್ಸ್ತಿದ್ದಾಳೆ. ಅಮ್ಮ ದಿವ್ಯಾ, ಆ ಮಾತ್ನ ನೀನ್ ಹೇಳ್ಬಾರ್ದು, ಅಭಿ ಹೇಳ್ಬೇಕು. ಎಕ್ಸಾಕ್ಟ್ಲಿ ಅಜ್ಜಿ ಅವರೇ, ಅದನ್ನೇ ನಾನು ಹೇಳಕ್ ಹೊರಟಿರೋದು. ಅಭಿ ಬಗ್ಗೆ ಗೊತ್ತಿದ್ದು ಕೂಡ ಹೀಗ್ ಮಾತಾಡ್ತಿದ್ಯಲ್ಲಮ್ಮ. ನೀವ್ ಇರಿ ಅಜ್ಜಿ. ಅದೇನು ಅಗತ್ಯ ಇಲ್ಲ ಅದ್ಕೆ. ನನಗ್ ಬೇಕು ಶಶಿ. ಭಾವನವ್ರ ಕಾಲ್ ತೊಳೆಯೋದು ತಪ್ಪಲ್ಲ ಸರ್, ಜೊತೆಗೆ ಪುಣ್ಯ ಕೂಡ. ಅದು ಅಮ್ಮವ್ರಿಗೆ ಒಳ್ಳೇದಾಗತ್ತೆ. ಒಂದ್ ನಿಮಿಷ ಅಣ್ಣ, ನಾನ್ ಹೇಳ್ಬೇಕಾಗಿರೋದು ಇನ್ನೂ ಇದೆ. ಇದೇನಿದು ರಿವರ್ಸಲ್ ಬರ್ತಾ ಇದ್ದಾಳೆ? ಅಮ್ಮವ್ರೇನೋ ಮಾಸ್ಟರ್ ಪ್ಲಾನ್ ಮಾಡಿರೋ ಹಾಗಿದೆ. ಆದ್ರೆ ನಾಳೆ ಶಶಿ ಮದ್ವೆಲಿ ನೀವ್ ಕೂಡ ಇವತ್ತು ನಮ್ಮಣ್ಣ ಮಾಡಿದ್ದನ್ನೆಲ್ಲ ಮಾಡ್ಬೇಕಾಗತ್ತೆ. ಹೀಗ್ ಬಂದ್ಯಾ? ಮಾಡ್ತೀನಿ. ವೈ ನಾಟ್? ನನಗಂತ ಈಗೋ ಏನೂ ಇಲ್ಲ, ಮಾಡ್ತೀನಿ. ಮತ್ತೆ ಮಾತ್ ತಪ್ಪಲ್ಲಲ್ವಾ? ನಾನ್ ಕಟ್ಟಿರೋ ತಾಳಿ ಮೇಲಾಣೆ ಮಾಡ್ತೀನಿ. ಮೊದ್ಲು ನಿಮ್ಮ ಅಣ್ಣಂಗ್ ಮಾಡಕ್ ಹೇಳು. ನಮ್ಮಣ್ಣ ಅದನ್ ಮಾಡೋದಕ್ಕೂ ಮೊದ್ಲು ನೀವೇನ್ ಮಾಡಿದಿರೋ ಹೇಳಿ. ನನ್ ತಲೆ ಮೇಲೆ ಅಕ್ಕಿ ಬೆಲ್ಲ ಇಟ್ಟಿದ್ದೀರಾ, ಕಾಲುಂಗ್ರ ತೊಡ್ಸಿದೀರಾ, ಸಪ್ತಪದಿ ನಡೆಸಿದೀರಾ, ಹಾರ ಬದಲಾಯಿಸ್ಕೊಂಡ್ವಾ, ಬಿನ್ಗೇಲಿ ಉಂಗ್ರ ಹಾಕಿದ್ರ, ಅರುಂಧತಿ ನಕ್ಷತ್ರನ ತೋರ್ಸಿದ್ರ. ಏನ್ ಮಾಡಿದ್ರಿ? ಕನಿಷ್ಠ ಮಂಗಳವಾದ್ಯ ವೇದ ಮಂತ್ರ ಕೂಡ ಇಲ್ದೇನೆ ನನ್ ಕತ್ತಿಗೆ ತಾಳಿ ಕಟ್ಟಿದ್ರಲ್ಲ. ಕೊನೆ ಪಕ್ಷ ಮದ್ವೆ ಊಟ ಕೂಡ ಹಾಕ್ಸಿಲ್ಲ. ನೀವ್ ಯಾವ್ದೋ ಶಾಸ್ತ್ರ ಪ್ರಕಾರ ಮಾಡಿಲ್ಲ. ಸೊ ನಮ್ಮ ಅಣ್ಣ ನೀವ್ ಕೇಳಿದ್ದನ್ನ ಮಾಡೋ ಅಗತ್ಯ ಇಲ್ಲ. ಒಳ್ಳೆ ಟ್ವಿಸ್ಟ್ ಕೊಟ್ಟೆ ದಿವ್ಯಾ. ಅದೆಲ್ಲ ಮಾಡಿಲ್ಲ ಅಂದ್ರೂ ನೀನ್ ನನ್ನ ಹೆಂಡತಿ ಅಂತ ಒಪ್ಕೊಂಡಿದ್ದೀನಿ ಅಲ್ವಾ? ಹಾ, ನಮ್ಮಣ್ಣ ಕೂಡ ನಿಮ್ಮನ್ನ ತನ್ನ ಭಾವ ಅಂತ ಒಪ್ಕೊಂಡಿದ್ದಾನಲ್ವಾ? ಈಗಷ್ಟೇ ನಿಮ್ಮ ಅಣ್ಣನ ಕೈಲಿ ಮಾಡಿಸ್ತೀನಿ ಅಂತ ಒಪ್ಕೊಂಡೆ ಅಲ್ವಾ? ಮೊದ್ಲು ನೀವ್ ಮಾಡ್ಬೇಕಾಗಿರೋದನ್ನ ಮಾಡಿ, ಆಮೇಲೆ ನಮ್ಮಣ್ಣ ಮಾಡ್ಬೇಕಾಗಿರೋದ್ ಮಾಡ್ತಾನೆ. ಅಂದ್ರೆ ಮತ್ತೆ ನಿನ್ನ ಮದ್ವೆ ಆಗ್ಬೇಕಾ?
ಮೊದ್ಲಿಂದ ಶುರು ಮಾಡ್ಬೇಕಾ? ನಿಮಗ್ ಓಕೆ ಆದ್ರೆ ನನಗೇನು ಅಭ್ಯಂತರ ಇಲ್ಲ. ಇಲ್ಲಿ ನೋಡಿ, ಅದಕ್ಕೀಗ ಸಮಯ ಇಲ್ಲ. ರಾಹುಕಾಲ ಬರುತ್ತೆ. ಈ ಮುಹೂರ್ತದಲ್ಲಿ ವ್ರತನ ಶುರು ಮಾಡ್ಲಿಲ್ಲ ಅಂತಂದ್ರೆ ಮತ್ತೆ ಹತ್ರದಲ್ಲೇ ಒಳ್ಳೆ ಮುಹೂರ್ತ ಇಲ್ಲ. ಅಮಾವಾಸ್ಯೆ ಕೂಡ ಬರ್ತಾ ಇದೆ. ಆಮೇಲೆ ನಿಮ್ಮ ಇಷ್ಟ. ಪ್ಲೀಸ್ ಅಣ್ಣ, ಇದೆಲ್ಲ ಬಿಟ್ಬಿಡು, ವ್ರತ ಮಾಡೋಣ ಬಾ. ಓಕೆ, ನಮ್ಮ ಅಣ್ಣನ ಒಳಗ್ ಕರೀರಿ ಮತ್ತೆ. ಅಂದ್ರೆ ಅಮಾವಾಸ್ಯ ದಿನ ದಿವ್ಯಾಗೆ ಆಪತ್ತು ಇದ್ದೇ ಇದೆ.